ಈಗ ಅವ್ರು ಮಾಡ್ತಾರಂತ, ನಾರಾಯಣ ಸ್ವಾಮಿ ಅವರು ಮುಂದೆ ಮುಖ್ಯಮಂತ್ರಿ ಅಂತ ಅವ್ರು ಮಾಡ್ತಾರಂತ ಫಸ್ಟು. ಅಲ್ರಿ ಅದೇ ನೀವು ಅವ್ರನ್ನ ಕೇಳ್ರಿ ಫಸ್ಟ್. ಅದು ಅಲ್ಲ, ಅವ್ರಿಗೆ ಸುಮ್ಮನೆ ಹೇಳ್ತಾರದನ್ನ. ಅಲ್ರಿ, ಈಸ್ ಇಟ್ ರಿಲೆವೆಂಟ್ ಇದೆ ಅದಕ್ಕೆ? ಅದು ರಿಲೆವೆಂಟ್ ಇದೆ? ಅವರೇ ಏನೋ ಒಂದು ಉಟ್ಸ್ಕೊಳ್ಳೋದು ಕೇಳೋದು ಸುಮ್ಮನೆ ಉಲ್ಟೆ. ನಿಮ್ಮನ್ನು ಯಾಕೆ ಮಾಡಬಾರ್ದು, ನಿಮ್ಮನ್ನು ಚೀಫ್ ಮಿನಿಸ್ಟರ್ ಅಂತ ಯಾಕೆ ಮಾಡಬಾರ್ದು, ನಿಮ್ಮನ್ನು ಪ್ರಶ್ನೆ ಕೇಳೋದು. ನೀವು ಕೇಳ್ತಾರೆ ಅವರಿಗೆ ಸುಮ್ಮನೆ ಹಿಂಗೆ ಏನೋ ನೋಡ್ರಿ. ಇದನ್ನೆಲ್ಲ ಅನ್ನೆಸರಿಯಾಗಿ ಕಾಲಿಂಗ್ ಅಟೆನ್ಷನ್ ಅಂತಾರೆ. ಅಂದರೆ ಅಟೆನ್ಷನ್ ಬೇಕಂತ ಅರ್ಥ. ಅಟೆನ್ಷನ್ಗಾಗಿ ಮಾತನಾಡ್ತಕ್ಕಂಥ ಮಾತು. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿಗಳ ಅವ್ರ ಪಾರ್ಟಿ ಹೈಕಮಾಂಡ್ ಇದೆ, ನಮ್ಮ ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಈಗ ಅರ್ಜೆಂಟ್ ಏನಿದೆ ಅವರಿಗೆ? ವಾಟ್ ಇಸ್ ಅರ್ಜೆನ್ಸಿ? ಇನ್ನು ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಇನ್ನೂ ಹೆಚ್ಚು ಕಮ್ಮಿ 3 ವರ್ಷ ನಮ್ಮ ಸರ್ಕಾರ ಇದೆ, ಕರೆಕ್ಟ್ ಅಲ್ರಿ? 3 ವರ್ಷ ಆದಮೇಲೆ ಎಲೆಕ್ಷನ್ ಬರುತ್ತೆ. ಅವಾಗ ತೀರ್ಮಾನ ಮಾಡ್ತಾರೆ ಯಾರು ಆಗಬೇಕು ಯಾರೆಲ್ಲ ಅಂತೇಳಿ. ಅವ್ರದ್ದು ಆಗಲಿ ನಮ್ದಾಗಲಿ ತೀರ್ಮಾನ ಮಾಡ್ತಾರೆ. ಈಗ ಅರ್ಜೆಂಟ್ ಹೇಳೋದೇನಿದೆ ಅವರಿಗೆ? ಇಂಥವೆಲ್ಲ ಕ್ವಶನ್ಸ್ಗಳು ಕೇಳೋದ್ರಲ್ಲಿ ಟೈಮ್ ವೇಸ್ಟು. ಇದರಿಂದ ಏನು ಭಾಳ ದೊಡ್ಡ ಏನು ಡಿಫ್ರೆನ್ಸ್ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಬ್ಯಾಕ್ವರ್ಡ್ ಕ್ಲಾಸ್ ಇರ್ತಕ್ಕಂಥ ಸುಮಾರು 2600ಕ್ಕೂ ಹೆಚ್ಚು OBCಗಳು ಈ ದೇಶದಲ್ಲಿದ್ದಾರೆ. ಅದು ಒಂದು ನಮ್ಮ ಏನು ನಾವು ಸ್ಟಡಿ ಅಂತ ಆಂಥ್ರೋಪಾಲಜಿ ಸ್ಟಡಿನಲ್ಲಿ ನೋಡಿದಾಗ ಆಲ್ ಓವರ್ ಇಂಡಿಯಾ OBCಗಳು ಮೊನೊಲಿಟಿಕ್ ಆಗಿಲ್ಲ. ಅಂದರೆ ಒಂದೇ ಥರ ಇಲ್ಲ, ಡಿಫ್ರೆಂಟ್ ವಿಭಿನ್ನವಾಗಿರ್ತಕ್ಕಂಥ ಗ್ರೂಪ್ಗಳು. ರಾಜ್ಯದಲ್ಲಿ OBCಗಳು ಬೇರೆ ಬೇರೆ ಇರ್ತವೆ. ಸೊ ಹಂಗಾಗಿ ಇವತ್ತು ಇಡೀ ಆಲ್ ಓವರ್ ಇಂಡಿಯಾ ಏನೋ ಕಾನೂನಲ್ಲಿ, ಕಾನ್ಸ್ಟಿಟ್ಯೂಷನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನದಲ್ಲಿ ಆಪ್ಷನನ್ನು ಮಾಡಿಕೊಟ್ಟಿದ್ರು. OBC ಅನ್ಸಕ್ಕಂಥದ್ದು ಯಾವ ಜಾತಿ ಅಲ್ಲ, ಇಟ್ಸ್ ಅ ಬ್ಯಾಕ್ವರ್ಡ್ ಕ್ಲಾಸ್ನೆಸ್ ಅಷ್ಟೇ. ಯಾರು ಆರ್ಥಿಕವಾಗಿ ಬಡವರಿದ್ದಾರೆ, ಶೈಕ್ಷಣಿಕವಾಗಿ ಯಾರು ಬಡವರಿದ್ದಾರೆ, ಯಾರ ಹತ್ರ ಆಸ್ತಿ ಕಮ್ಮಿ ಇದೆ, ಅಂಥವ್ರನ್ನ ಗುರುತಿಸ್ಬಿಟ್ಟು ರಾಜ್ಯ ಸರ್ಕಾರಗಳು ಅದು ಒಂದು ಸಂಪೂರ್ಣವಾಗಿ ಎಂಫಿರಿಕಲ್ ಡಾಟಾ ಮಾಡಬೇಕು. ಅದು ನಮ್ಮ ಸರ್ಕಾರ ಮಾಡಿದೆ. ಆ ರೀತಿ ಡಾಟಾನ ಹೋಗಿ ನಾವು ಯಾವ ಬೇಸಿಸ್ ಮೇಲೆ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ರಿಸರ್ವೇಷನ್ ಅನ್ನೋದಕ್ಕೆ ಒಂದು ಸಂಪೂರ್ಣವಾದಂಥ ಚರ್ಚೆ ಆ ರೀತಿ ಮಾಡಬೇಕಂತ ಹೇಳಿ ನಮ್ಮ AICC ಮೊನ್ನೆ ಏನು ನಮ್ಮ ಹೈಕಮಾಂಡ್ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ಏನು ನಮಗೆ ಅಡ್ವೈಸರಿ ಕಮಿಷನ್ ಮೊನ್ನೆ ಮಾಡಿದ್ರು, ನಮ್ಮ ಮುಖ್ಯಮಂತ್ರಿಯವರು ಅದಕ್ಕೆ ಚೇರ್ಮನ್ನಲ್ಲಿ ನಡೀತು. ಆಲ್ ಓವರ್ ಇಂಡಿಯಾ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಎಲ್ಲೆಲ್ಲಿ ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರಗಳಲ್ಲಿ OBCಗಳಿಗೆ ಸಿಗ್ತಕ್ಕಂಥ ಏನು ಭರ್ತಿ ಆಗಬೇಕಾಗಿತ್ತು, ಈಗ ಆಲ್ರೆಡಿ 27% ಇದೆ, ಅದನ್ನು ಭರ್ತಿ ಮಾಡಬೇಕು. ಅದ್ರ ಮುಂದಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಯಾರು ಸಮುದಾಯ ಜಾಸ್ತಿ ಇದೆ ಅದರ ಸಮವಾಗಿ ಅವರಿಗೆ ಸಿಗಬೇಕು, ಯಾರು OBCಗಳಲ್ಲಿ ಅವರಿಗೆ ಸಿಗಬೇಕಂತ ರಾಹುಲ್ ಗಾಂಧಿ ಒಂದು ಕನಸಿದೆ. ಆ ಕೂಗಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ಆಲ್ ಓವರ್ ಇಂಡಿಯಾ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ.